ಟೈಮಿಂಗ್ ಹೇಳಿ. ಬಾರಾಮತಿ ಹತ್ತನೇ ಯಾವ್ದು ಇಲ್ಲ ಇದು ಇನ್ನ ಎಟ್ ಸೌಂಡ್ ಐತಪ್ಪ ಆಟ ಕೂಡ ಇದು ಕೇಳಿಸ್ತಾ ಇಲ್ಲ ಅಂತ ನಾ ಇನ್ನೇನ್ ಮಾಡ್ಬೇಕು ಹೇಳಿ. ಅಂತಿಮ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯ ಆರಂಭ ಆಗಿದೆ. ಈಗಾಗಲೇ ವಿಜಯ್ ವಾರಿಯರ್ಸ್ ಹತ್ತನೇ ವಿರುದ್ಧ ಬಾರಾಮತಿ. ಮತ್ತೊಮ್ಮೆ ಹತ್ತನೇ ತಂಡದ ರಾಷ್ಟ್ರೀಯ ಆಟಗಾರ್ತಿ ದಾಳಿ ಭಾಗದಲ್ಲಿ, ಪಿ ಕಾಲೇಜು ಭಾಗದಲ್ಲಿ, ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿಷ್ಠಿತ ರಾಷ್ಟ್ರೀಯ ಆಟಗಾರ್ತಿ ಹತ್ತನೇ ತಂಡದ ಪರವಾಗಿ ಯಾವುದೇ ಅಂಕವಿಲ್ಲದೆ ವಾಪಸ್ ಆಗ್ತಾ ಇದ್ದಾರೆ. ಒಂದು ಸಮಬಲದ ಹೋರಾಟ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಬಾರಾಮತಿ ತಂಡದ ಆಟಗಾರ್ತಿ ಸಾಕಷ್ಟು ಬಾರಿ ಮುಖಾಮುಖಿ ಆಗಿರುವಂತಹ ತಂಡಗಳು ಮತ್ತೊಮ್ಮೆ ದೊಡ್ಡಗರೆ ಮಾಡಿ ಕಬಡ್ಡಿ ವೈಭವದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಮತ್ತೊಂದು ಬಾರಿ ಟ್ಯಾಕಲ್ ಬರ್ತಾ ಇದೆ. ರೈಟ್ಸ್ ಔಟ್ ಪಾಯಿಂಟ್ ಹತ್ತನೇ ಉತ್ತಮವಾದ ಟ್ಯಾಕಲ್ ಬರ್ತಾ ಇದೆ ಲೆಫ್ಟ್ ಕಾರ್ನರ್ ಭಾಗದ ರಾಷ್ಟ್ರೀಯ ಆಟಗಾರ್ತಿಯಿಂದ. ಇಲ್ಲಿ ಮತ್ತೊಮ್ಮೆ ಹತ್ತನೇ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ತಂಡದ ಪ್ರಮುಖ ದಾಳಿಗಾರ್ತಿ 2-1 ಮಧ್ಯ ಪಂದ್ಯ ಆರಂಭಿಕ ಹಂತದಲ್ಲಿ 1 ಅಂಕದ ಮುನ್ನಡೆಯೊಂದಿಗೆ ವಿಜಯ್ ವಾರಿಯರ್ಸ್ ಹತ್ತನೇ. ಎರಡು 1 ಮಧ್ಯ ಪಂದ್ಯ ಇದೆ. ವಾಪಸ್ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಬಾರಾಮತಿ ತಂಡದ ಆಲ್ರೌಂಡರ್ ಆಟಗಾರ್ತಿ ದಾಳಿ ಭಾಗದಲ್ಲಿ ಎಡಬದಿಯಿಂದ ದಾಳಿಯನ್ನ ಸಂಘಟನೆ ಮಾಡಬಲ್ಲಂತ ಆಟಗಾರ್ತಿ. ಬೋನಸ್ ಸ್ಥಿತಿಗೆ ವಾಪಸ್ ಆಗ್ತಾ ಇದ್ದಾರೆ. ಹತ್ತನೇ ತಂಡಕ್ಕೆ ಮಾಡುವಿಲ್ಲ ಬಾಬಾಡಿ ಡು ಆಡೈ ದಾಳಿ ಇದೆ. ಅಂಕ ಪಡೆಯಲೇಬೇಕಂತ ಒತ್ತಡ ಅಂಕದ ಹುಡುಕಾಟದಲ್ಲಿ ಹತ್ತನೇ ತಂಡದ ದಾಳಿಗಾತಿ ಎಚ್ಚರಿಕೆಯನ್ನು ಹೆಜ್ಜೆ ನೀಡುತ್ತಾ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ರೈಟ್ ಕಾರ್ನರ್ ವಿಭಾಗದ ಆಟಗಾತಿಯಿಂದ ಮಿಸ್ಟೇಕ್ ಬರ್ತಾ ಇದೆ. ಇಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಹಿಂದಿನ ದಾಳಿಯಲ್ಲಿ ಬೋನಸ್ ಜೊತೆಗೆ ವಾಪಸ್ ಆಗಿರುವಂತಹ ಆಟಗಾರ್ತಿ. ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. 3-3 ಸಮಬಲ. ಐದು ಜನ ಆಟಗಾರ್ತಿಯರ ನಡುವೆ ಟೈಮ್ ಔಟ್. ಹಲೋ, ಈ ಒಂದು ದುಳ್ಗನವಾಡಿ ಕಬಡ್ಡಿ ಪಂದ್ಯಾವಳಿಗೆ ಶ್ರೀ 60ನೇ ಶ್ರೀ ಕಲ್ಯಾಣ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಹಮ್ಮಿಕೊಂಡಿರುವಂತಹ ಕಬಡ್ಡಿ ಪಂದ್ಯಾವಳಿಗೆ ಪ್ರಥಮ ಬಹುಮಾನ 30,001 ರೂಪಾಯಿ ನೀಡಿರುವಂತಹ ಶ್ರೀ ಶಿವಕುಮಾರ್ ಕಮತೆ, ಶ್ರೀ ಸಂತೋಷ್ ಕಮತೆರವರು ನೀಡಿದ್ದಾರೆ, ಕಮತೆ ಸಹೋದರರು. ದ್ವಿತೀಯ ಬಹುಮಾನ 20,001 ರೂಪಾಯಿ ಶ್ರೀ ಜನಲಕ್ಷ್ಮಿ ಫೈನಾನ್ಸ್ ಕಾರ್ಪೊರೇಷನ್ ನಿಪ್ಪಾಣಿ. ತೃತೀಯ ಬಹುಮಾನ 10,001 ರೂಪಾಯಿ ಕುಮಾರ್ ಪ್ರಜ್ವಲ್ ಕಮತೆ. ಚತುರ್ಥ ಬಹುಮಾನ 7,001 ರೂಪಾಯಿ ಶ್ರೀ ಗುರುನಾಥ್ ಮಗ್ದುಮ್ರವರು ನೀಡಿದ್ದಾರೆ. ಜೊತೆಗೆ ಬಹುಮಾನ ಜೊತೆಗೆ ಟ್ರೋಫಿಯನ್ನ ಓಂ ಶ್ರೀ ಸರ್ವೋದಯ ಬ್ಯಾಂಕ್ ಸಿಬ್ಬಂದಿ ಶ್ರೀ ಸುನೀಲ್ ಪಾಟೀಲ್, ವೀರಗೌಡ ಪಾಯ್ಮಲ್ಲೆ, ಮಂಜುನಾಥ್ ಅವಡ್ಕಾರ್, ವರುಣ್ ಕಮತೆ
ನೀಡಿರುವಂತಹ ಎಲ್ಲ ಕೊಡುಗೆ ದಾನಿಗಳಿಗೆ ಒಂದು ಸಲ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಲು ಆತ್ಮೇರೆ. ಹಾಗೆಯೇ ಇಂತಹ ಒಂದು ಕಬಡ್ಡಿ ಪಂದ್ಯಾಟ ನಡಿಬೇಕಾದ್ರೆ ಪರಸ್ಥಳದಿಂದ ಆಗಮಿಸಿರುವಂತಹ ಆಟಗಾರ್ತಿಯರಿಗೆ ಬಸ್ ಚಾರ್ಜ್ ವ್ಯವಸ್ಥೆ ಆಗಿರ್ಬೋದು, ಅದ್ರ ಜೊತೆಗೆ ಗ್ಯಾಲರಿ ವ್ಯವಸ್ಥೆಗಾಗಿ, ಮ್ಯಾಟ್ ವ್ಯವಸ್ಥೆಗಾಗಿ, ಸೌಂಡ್ ಸಿಸ್ಟಮ್ ವ್ಯವಸ್ಥೆಗಾಗಿ ಅನೇಕ ಲಕ್ಷ ರೂಪಾಯಿ ಖರ್ಚಕ್ಕಾಗಿ ಸಾಕಷ್ಟು ಮಾನ್ಯರು ಸಹಕಾರ. ಹಲೋ, ನಾಲ್ಕು ಸಮಬಲ, ಸಾರಿ 5-4 ಒಂದು ಅಂಕದ ಮುನ್ನಡೆಯೊಂದಿಗೆ ಬಾರಾಮತಿ. ಮತ್ತೊಮ್ಮೆ ಅತನಿ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಐದು ಜನ ಆಟಗಾರ್ತಿಯರ ನಡುವೆ ಮತ್ತೊಮ್ಮೆ ಬಾರಾಮತಿ ತಂಡದ ಚಾಣಕ್ಯ ದಾಳಿಗಾರ್ತಿ ದಾಳಿ ಭಾಗದಲ್ಲಿ ಒಳ್ಳೆಯ ಪ್ರಯತ್ನದೊಂದಿಗೆ ಪಂದ್ಯ ಸಾಗಿ ಬರ್ತಾ ಇದೆ. ಒಂದೇ ಒಂದು ಅಂಕದ ಅಂತರದೊಂದಿಗೆ ಬಾರಾಮತಿ ತಂಡ. ಎರಡು ಉತ್ತಮ ತಂಡಗಳು ಸಾಕಷ್ಟು ಪಂದ್ಯಾವಳಿಯಲ್ಲಿ ಪೈಪೋಟಿಯನ್ನ ನೀಡಿರುವಂತಹ ಮುಖಾಮುಖಿ ಆಗಿರುವಂತಹ ಆಟಗಾರ್ತಿಯರು ಮತ್ತೊಮ್ಮೆ ದುರ್ಗನವಾಡಿ ಕಬಡ್ಡಿ ವೈಭವದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಹಲೋ, 5-4 ಮಧ್ಯ ಪಂದ್ಯ. ಅದ್ಭುತವಾದಂತ ದಾಳಿ ಆಗುವಂತ ಸಂದರ್ಭದಲ್ಲಿ ಬಲಿಷ್ಠವಾದಂತ ಟ್ಯಾಕಲ್ ಬರ್ತಾ ಇದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸ್ತಾ ಇದ್ದಾರೆ. ಬೇಡವಾದಂತ ಟ್ಯಾಕಲ್ ಇತ್ತು, ಬಾಕ್ಲೈನ್ ಹೊರಗಡೆಯಿಂದ ಟ್ಯಾಕಲ್ ಮಾಡುವ ಪ್ರಯತ್ನದಲ್ಲಿ ಯಶಸ್ಸತೆಯನ್ನ ಕಾಣ್ತಾ ಇದ್ದಾರೆ. ಆರು 4 2 ಅಂಕದ ಮುನ್ನಡೆಯೊಂದಿಗೆ ಬಾರಾಮತಿ. ಡಿಫೆನ್ಸ್ ಅನ್ನ ಚೆಕ್ ಮಾಡಿ ವಾಪಸ್ ಆಗ್ತಾ ಇದ್ದಾರೆ. ಡಿಫೆನ್ಸಿವ್ ಭಾಗದ ಆಟಗಾರ್ತಿ ದಾಳಿ ಭಾಗಕ್ಕೆ ಮುಂದೆ ಆಗ್ತಾ ಇದ್ದಾರೆ. ಬಾಕ್ ಲೈನ್ ಮಾಡಿ ವಾಪಸ್ ಆಗ್ತಾ ಇದ್ದಾರೆ. ಟೈಮ್ ಔಟ್ ಅನ್ನು ಬಾರಾಮತಿ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ 4 ಜನ ಆಟಗಾರ್ತಿಯರ ನಡುವೆ ಗ್ರೂಪ್ ಆಡೈ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ಕಾತ್ ನೋಡಬೇಕಿದೆ, ಅದು ಒಳ್ಳೆಯ ಪ್ರಯತ್ನ. ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ವೇಗದ ದಾಳಿಗಾತಿಯ ಬಂಧನ ಆಗ್ತಾ ಇದೆ. 6-5 ಮಧ್ಯ ಪಂದ್ಯ. ಒಂದೇ ಒಂದು ಅಂಕದ ಮುನ್ನಡೆಯೊಂದಿಗೆ ಬಾರಾಮತಿ. ಮತ್ತೊಮ್ಮೆ ಅತನಿ ತಂಡದ ಯುವ ದಾಳಿಗಾತಿ ಸಪಟಿ ಆಟಗಾತಿ ಅಂಕಣದಲ್ಲಿ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ ಇದೆ. ಮಧ್ಯ ಪಂದ್ಯ ನಿಧಾನಗತಿಯಲ್ಲಿ ಸಾಗಿ ಬರ್ತಾ ಇದೆ. 15+15 ನಿಮಿಷದ ಪಂದ್ಯ ಮೈದಾನದ ಮಧ್ಯದಲ್ಲಿ. ಇದು ಕ್ವಾರ್ಟರ್ ಫೈನಲ್ ಪಂದ್ಯ. ಎರಡೂ ತಂಡದ ಆಟಗಾರ್ತಿಯರಿಗೆ ಗೆಲ್ಲಲೇಬೇಕಾದಂತ ಒತ್ತಡ ಇದೆ. ಆಡೈ ದಾಳಿಯಲ್ಲಿ ಯುವ ಆಟಗಾರ್ತಿಯ ಆಡೈ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ಕಾದ್ ನೋಡ್ಬೇಕಲ್ಲಿ ಉತ್ತಮ ಅಂತ ರೈಡ್ ಜಾವ್ ಪಾಯಿಂಟ್ ಬಾರಾಮತಿ. ಮತ್ತೊಮ್ಮೆ ಬಾರಾಮತಿ ತಂಡದ ಪ್ರಮುಖ ದಾಳಿಗಾತಿ 4 ಜನ ಆಟಗಾರ್ತಿಯರ ನಡುವೆ 7-5 ಮಧ್ಯ ಪಂದ್ಯ. 2 ಅಂಕದ ಮುನ್ನಡೆಯೊಂದಿಗೆ ಪಂದ್ಯ ಸಾಗುತ್ತಾ ಇದೆ. ಕಾದ್ ನೋಡುವ ನಿರೀಕ್ಷೆಯಲ್ಲಿ ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಆಗ್ತಾ ಇದೆ. 2ನೇ ಬಾರಿಗೆ ಬಂಧನ ಆಗ್ತಾ ಇದ್ದಾರೆ. 7-6 ಮಧ್ಯ ಪಂದ್ಯ.
ಏಳು ಆರರ ಮಧ್ಯ ಪಂದ್ಯ. ಹಲೋ, ಈಗಾಗಲೇ ಪಂದ್ಯಗಳು ಸಾಕಷ್ಟು ರೋಮಾಂಚನಕಾರಿಯಾಗಿ ಸಾಗ್ತಾ ಇದ್ದಾವೆ. ಈ ಒಂದು ನಮ್ಮ ದುಳಗನವಾಡಿ ಅಂತ ಒಂದು ಪುಟ್ಟ ಗ್ರಾಮದಲ್ಲಿ ಇಂಥ ಭವ್ಯವಾದಂತಹ ಒಂದು ಕ್ರೀಡಾ ಸ್ಪರ್ಧೆ, ಮಹಿಳಾ ಕಬಡ್ಡಿ ಕ್ರೀಡಾ ಸ್ಪರ್ಧೆಯನ್ನು ಆಯೋಜನೆ ಮಾಡಿರುವುದು ಬೀಳಾದಂತೆ ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇದ್ದಾರೆ. ಅವರಿಗೂ ಕೂಡ ಕಮಿಟಿ ವತಿಯಿಂದ ಧನ್ಯವಾದವನ್ನು ಹೇಳ್ತಾ, ಇವತ್ತಿನ ಈ ಒಂದು ಪಂದ್ಯಾವಳಿಯನ್ನು ವೀಕ್ಷಿಸಲಿಕ್ಕೆ ನಮ್ಮ ಗ್ರಾಮಕ್ಕೆ ಆಗಮಿಸಿರುವಂತಹ ನಿಪ್ಪಾಣಿ AEE ಸಾಹೇಬರಾದಂತಹ ಅಕ್ಷಯ್ ಸರ್ ಇವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ದುಳಗನವಾಡಿಯ ಎಲ್ಲ ಗ್ರಾಮಸ್ಥರ ವತಿಯಿಂದ ಹಾಗೂ ಸಿದ್ದೇಶ್ವರ ಯಾತ್ರಾ ಕಮಿಟಿಯಿಂದ ಸ್ವಾಗತವನ್ನು ಕೋರ್ತಾ ಅನ್ನಸಭನ್ನ ಕಮಿಟಿ ಇವರು ಅವರನ್ನ ಸತ್ಕರಿಸಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಆಗಮಿಸಿರುವಂತಹ ಅತಿಥಿ ಮಹೋದರನ್ನ ವೇದಿಕೆ ಪರವಾಗಿ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಈ ನಮ್ಮ ಭವ್ಯವಾದ ಮಹಿಳಾ ಕಬಡ್ಡಿ ಪಂದ್ಯಾವಳಿಯನ್ನು ವೀಕ್ಷಿಸಲಿಕ್ಕೆ ಬಂದಿರುವಂತಹ ಕಡಕ್ಲಾಟ್ ಪೊಲೀಸ್ ಸ್ಟೇಷನ್ನ ASI ಸಾಹೇಬರಾದಂತಹ SC ಅಂಬಡಶೆಟ್ಟಿ ಸಾಹೇಬರು, ನಿಪ್ಪಾಣಿಯ ಗ್ರಾಮೀಣ ವಿಭಾಗದಿಂದ ಸೆಕ್ಷನ್ ಆಫೀಸರ್ ಸಾಹೇಬರಿಗೆ ಆಗಿರುವಂತಹ ಸಿಂಗಣ್ಣವರ್ ಸರ್ ಇವರು ಆಗಮಿಸಿದ್ದಾರೆ. ಇವರನ್ನ ನಮ್ಮ ಗ್ರಾಮದ ಹಿರಿಯರಾದಂತಹ ಅಪ್ಪ ಸಾಹೇಬ್ ಚಿಮ್ನಿಯವರು ಸತ್ಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಈ ನಮ್ಮ ಭವ್ಯವಾದ ಕಬಡ್ಡಿ ಸ್ಪರ್ಧೆಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರುವಂತಹ ಸರ್ ಅವರನ್ನು ನಮ್ಮ ಊರಿನ ಹಿರಿಯರಾದಂತಹ ಅಪ್ಪ ಸಾಹೇಬ್ ಚಿಮ್ನಿಯವರು ಅವರನ್ನು ಸತ್ಕರಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲ ಗ್ರಾಮಸ್ಥರು ಚಪ್ಪಾಳೆ ಮೂಲಕ ಸರ್ ಅವರನ್ನು ಅಭಿನಂದಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಈ ಒಂದು ಪಂದ್ಯಾವಳಿಗಳನ್ನ ವೀಕ್ಷಿಸಲಿಕ್ಕೆ ಆಗಮಿಸಿರುವಂತಹ ಕಡಕ್ಲಾಟ್ನ ಸೆಕ್ಷನ್ ಆಫೀಸರ್ ಸಾಹೇಬರಾದಂತಹ ಮಾರಾಪುರೆ ಸರ್ ಇವರು ಆಗಮಿಸಿದ್ದಾರೆ. ಇವರನ್ನ ಕಪಿಲ್ ಚಿಮ್ನಿ ಇವರು ಬಂದು ಸರ್ನನ್ನ ಸತ್ಕರಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲರೂ ಚಪ್ಪಾಳೆ ಮೂಲಕ ನಮ್ಮ ಕಡಕ್ಲಾಟ್ ಎಸ್ಕಾಂನ ಸೆಕ್ಷನ್ ಆಫೀಸರ್ ಸಾಹೇಬರನ್ನ ಸತ್ಕರಿಸಬೇಕು. ಎಲ್ಲರೂ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದನೆ ಸಲ್ಲಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಇದೇ ರೀತಿಯಾಗಿ ರೋಮಾಂಚನಕಾರಿಯಾಗಿ ಭವ್ಯವಾಗಿ ನಡೀತಾ ಇದೆ. ತಾವೆಲ್ಲರೂ ಶಾಂತತೆಯಿಂದ ವೀಕ್ಷಿಸಬೇಕು ಹಾಗೂ ಎಲ್ಲ ಆಟಗಾರರಿಗೆ ಪ್ರೋತ್ಸಾಹ ನೀಡಬೇಕಂತ ತಮ್ಮಲ್ಲಿ ವಿನಂತಿ. ಯಾವ ತಂಡದ ಹಲೋ, ಈಗ ಯಾವ ತಂಡದ ಸ್ಪರ್ಧೆಗಳು ಇಲ್ಲಿ ಮುಗಿದಿವೆಯೋ ಅವರು ಊಟ ಸಿದ್ಧತೆ ಇದೆ. ತಂಡದ ಎಲ್ಲರೂ ಹೋಗಿ ಅಲ್ಲಿ ಊಟವನ್ನು ಸ್ವೀಕರಿಸಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಪಂದ್ಯ ಆರಂಭ 9-7 9-7 ಲೈನ್ ನಂಬರ್ 2 ಕಡೆಗೆ ಅಲರ್ಟ್ ಆಗಿ ನೋಡ್ರಪ್ಪ. ದಯವಿಟ್ಟು ನಿಮ್ಮಿಂದ ಏನಾದರೂ ಕೂಡ ತೊಂದರೆ ಆಗಬಾರ್ದು. ಓಕೆ, ಒಂಬತ್ತು 7 ಮಧ್ಯ ಪಂದ್ಯ ಸಾಗ್ತಾ ಇದೆ. ಬಾಕ್ಲೈನ್ ಮಾಡಿ ವಾಪಸ್ ಸಾಗ್ತಾ ಇದ್ದಾರೆ. ಎಸ್ ಡೂ ಆರ್ ಡೈ, ಥರ್ಡ್ ರೈಟ್ ಡಿಸೈಡ್ ರೈಟ್. ಲೈನ್ ಅಂಪೈರ್ ಔಟ್ ಆದವ್ರನ್ನ ತ್ಯಾ ಕುಣಿಸಿ ಬಾರಾಮತಿ ತಂಡಕ್ಕೆ ಮಾಡುಗಿಲ್ಲ ಪ್ರಭಾಟಿ. ಹೆಂಗ್ ಕುಣಿಸಿದಿ? ಸೀಕ್ವೆನ್ಸ್ ಪ್ರಕಾರ ಗ್ಯಾಪ್ ಇಡಬಾರ್ದು. ಆಡೈತಾಡಿ ಇದೆ, ಅಂಕ ಪಡೆಯಲೇಬೇಕಂತ ಒತ್ತಡ ಬಾರಾಮತಿ ತಂಡದ ಆಟಗಾತಿಗೆ. ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ರೈಡ್ಸ್ ಔಟ್, ಪಾಯಿಂಟ್ ಟು ವಿಜಯ್ ವಾರಿಯರ್ಸ್. 10ನೇ
ಹಾಫ್ ಟೈಮ್ ಬರ್ತಾ ಇದೆ. ಮಧ್ಯಂತರ ವಿರಾಮದ ನಂತರ ಅಲ್ಲ, ಹಾಗೆ ಎದುರುಗಡೆ ಇರುವಂತ ಈ ವೇದಿಕೆ ಎದುರುಗಡೆ ಇರುವಂತ ಗ್ಯಾಲರಿಯಲ್ಲಿ ಲೇಡೀಸ್ ಕೂಡ್ತಾ ಕೆಳಗಡೆ ಬರಬೇಡ್ತು, ಮೇಲೆ ಕೂಡ್ಲಿಕ್ಕೆ ಅವಕಾಶ ಇದೆ. ಅರ್ಧ ಭಾಗ ಮಾತ್ರ ಹೆಣ್ಮಕ್ಳಿಗೆ, ಅರ್ಧ ಭಾಗ ಗಂಡು ಮಕ್ಕಳಿಗೆ. ದಯವಿಟ್ಟು ತಾವು ಮೇಲ್ಗಡೆ ಹತ್ಕೊಂಡು ಕುತ್ಕೊಳ್ರಿ. ಬಂದವ್ರಿಗೆ ಮತ್ತೆ ಕೆಳಗಡೆ ಅವಕಾಶ ಮಾಡಿಕೊಡ್ರಿ, ತಾವು ಮೇಲ್ಗಡೆ ಹತ್ಕೊಂಡು ಕೂಡ್ರಿ. ದಯವಿಟ್ಟು ಹೆಣ್ಮಕ್ಳು ಮೇಲ್ಗಡೆ ಕೂತ್ಕೊಡ್ರಿ, ಇನ್ನೂ ತಮ್ಮ ಸ್ಥಳಾವಕಾಶ ಇದೆ. ಎಲ್ಲಾರು ಒಂದೊಂದು ಸ್ಟೆಪ್ ಮೇಲ್ಗಡೆ ಹೋಗ್ರಿ, ಒಂದೊಂದು ಸ್ಟೆಪ್ ಮೇಲ್ಗಡೆ ಹೋಗ್ರಿ. ಚೆನ್ನಾಗಿ ಕಾಣಿಸುತ್ತೆ. ನೀವು ಕೆಳಗೆ ಕುಂತ್ರೆ ಸರಿಯಾಗಿ ಕಾಣಿಸೋದಿಲ್ಲ ನೋಡ್ರಿ. ಬಂದವ್ರಿಗೆ ತಾವು ಸ್ಥಳಾವಕಾಶ ಮಾಡಿಕೊಡೋದು ತಮ್ಮ ಜವಾಬ್ದಾರಿ. ನೀವು ಯಾವ ರೀತಿಯಾಗಿ ಕುಂತು ನೋಡ್ತಾ ಇದ್ರೆ ಅವರನ್ನು ತಮ್ಮ ಜೊತೆ ಕೂಡಿಸ್ಕೊಂಡು ಈ ಪಂದ್ಯವನ್ನು ವೀಕ್ಷಣೆ ಮಾಡಬೇಕು. ಎಲ್ಲರಿಗೂ ಸ್ಥಳಾವಕಾಶ ಮಾಡಿಕೊಡಿ, ತಾವು ಕೂತ್ಕೊಳ್ರಿ. ಒಂದೊಂದು ಸ್ಟೆಪ್ ಮೇಲ್ಗಡೆ ಹೋಗ್ರಿ ನೋಡೋಣ. ಅಕ್ಕವ್ರ ಎಲ್ಲರೂ ಒಂದೊಂದು ಸ್ಟೆಪ್ ಮೇಲ್ಗಡೆ ಕೂತ್ಕೊಳ್ರಿ. ಈ ವೇದಿಕೆ ಎದುರುಗಡೆ ಇರುವಂಥ ಗ್ಯಾಲರಿಯಲ್ಲಿ ಒಂದೊಂದು ಸ್ಟೆಪ್ ಮೇಲ್ಗಡೆ ಹೋಗ್ರಿ. ಮಲ್ಲು ಜೋಡಾಟಿ ಅವರು ಎಲ್ಲಿದ್ದೀರಿ? ತಾವು ಬರಬೇಕು ನೀವು. ಆಮೇಲೆ 9-8 ಮಧ್ಯ ಪಂದ್ಯ ಸಾಗುತ್ತಾ ಇದೆ. ಈ ಪಂದ್ಯವನ್ನ ವೀಕ್ಷಿಸೋದ್ರ ಜೊತೆಗೆ ತಾವೆಲ್ಲ ಎಂಜಾಯ್ ಮಾಡ್ತಾ ಇದ್ದೀರಿ. ಎಂಜಾಯ್ ಮಾಡಿ, ಯಾವುದೇ ತೊಂದರೆ ಇಲ್ಲ. ಆದರೆ ಯಾವುದೇ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬೇಡ್ರಿ ಅಷ್ಟೇ. ಏನೋ ಪಿ ಓದೋದು ಏನೋ, ಯಾಕಂದ್ರೆ ಪಾಪ ಹೆಣ್ಮಕ್ಳು ಎಷ್ಟೋ ದೂರಿಂದ ಬಂದು ತಮ್ಮ ಸಾಧನೆಯನ್ನ ಮಾಡಿ ಎಷ್ಟೋ ಶ್ರಮ ಪಟ್ಟಿದ್ದಾರೆ. ಅವರು ಇಲ್ಲಿ ಒಂದು ಪ್ರದರ್ಶನ ನೀಡ್ಲಿಕ್ಕೆ ಬಂದಿದ್ದಾರೆ. ಪ್ರೋತ್ಸಾಹ ಕೊಡೋಣ ಎಲ್ಲರೂ ಸೇರಿ, ಹೊರತಾಗಿ ಅವ್ರಿಗೆ ಯಾವುದೇ ರೀತಿಯಾದ ತೊಂದರೆ ಆಗೋ ಥರ ನಾವು ಮಾಡೋದು ಬೇಡ. ಎಲ್ಲರ ಜವಾಬ್ದಾರಿ ಅದು. ಅದಕ್ಕಾಗಿ ತಾವು ಸಹಿತ ಎಂಜಾಯ್ ಮಾಡಿ, ಚೆನ್ನಾಗಿ ಈ ಆಟ ನೀಡಲಿಕ್ಕೆ ಪ್ರೋತ್ಸಾಹ ನೀಡಿ. ದಾಳಿ ಇದೆ. ಸಾಕಷ್ಟು ಸಲಹೆ ಸೂಚನೆ ನೀಡಿರುವಂತಹ ವೇದಿಕೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವಂತಹ ಮಹಾದೇವ್ ಸರ್ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಎಂತ ಪ್ರಯತ್ನ ಇಲ್ಲಿ ಮಿಡ್ಲ್ಯಾಂಡ್ ಹತ್ತಿರ ಎದುರಾದ್ರೂ ಕೂಡ ವಿಫಲತೆಯನ್ನ ಕಾಣ್ತಾ ಇದ್ದಾರೆ. ಬಾರಾಮತಿ ತಂಡದ ಆಟಗಾರ್ತಿಗೆ ಕೈಗೆ ಬಂದು ತುತ್ತು, ಬಾಯಿಗೆ ಬೆಳ್ಳಿಲ್ಲ. ಬಲಿಷ್ಠ ಬಂದ ಟ್ಯಾಕಲ್. 9-9 ಸಮಬಲ ಆಗ್ತಾ ಇದೆ. ಪ್ರೇಕ್ಷಕರ ಒಂದ್ಸಲ ಜೋರಾದ ಚಪ್ಪಾಳ. ಅತ್ನಿ ತಂಡಕ್ಕೆ ಕೂಡ ಮಾಡುವಿಲ್ಲವೇ ಮಾಡಿ. 9-9 ಮಧ್ಯ ಪಂದ್ಯ. ನಿಮಗೆ ನಾವು ಕಡಿಮಿಲ್ಲ, ನಮಗೆ ನೀವು ಕಡಿಮಿಲ್ಲ ಅಂತ ಪಂದ್ಯವನ್ನು ಆಡ್ತಾ ಇದ್ದಾರೆ. 5 ಜನ ಆಟಗಾರ್ತಿಯರ ನಡುವೆ ಬೋನಸ್ ಆಪಿದ್ದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅಂಗಣದ ಒಳಭಾಗಕ್ಕೆ ನುಗ್ಗಿ ಆಟಗಾರ್ತಿ ಅಂಕ ಪಡೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾದು ನೋಡುವ ನಿರೀಕ್ಷೆಯಲ್ಲಿ, ನಿರೀಕ್ಷೆಗೂ ಮೀರಿ ಜನಸಾಗರ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಬರ್ತಾ ಇದೆ, ಪ್ರಯತ್ನದಲ್ಲಿ ವಿಫಲತೆಯನ್ನ ಕಾಣ್ತಾ ಇದ್ದಾರೆ. ರೈಡ್ಸ್ ಆಫ್ ಪಾಯಿಂಟ್ ಬಾರಾಮತಿ. 10-9 ನಿರಂತರ 1 ಅಂಕದ ಅಂತರದಲ್ಲಿದೆ ಬಾರಾಮತಿ ತಂಡ. ಮತ್ತೊಮ್ಮೆ ಬಾರಾಮತಿ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಡಿಫೆನ್ಸಿವ್ ಭಾಗದಲ್ಲಿ ಎರಡೂ ತಂಡಗಳಲ್ಲಿ ಯಾವುದೇ ತರಹದ ಮಿಸ್ಟೇಕ್ಗಳು ಬರ್ತಾ ಇಲ್ಲ. ಸಂಪೂರ್ಣವಾಗಿ ಮ್ಯಾಟ್ ಮೇಲೆ ಸೆಟ್ ಆಗ್ತಾ ಇದ್ದಾರೆ ಎರಡೂ ತಂಡದ ಆಟಗಾರ್ತಿಯರು. 10-9 ಮಧ್ಯ ಪಂದ್ಯ ಸಾಗುತ್ತಾ ಇದೆ. ಬಹಳ ಒಂದು ರೋಚಕವಾದಂತಹ ಪಂದ್ಯ ಇದೆ ಮೈದಾನದ ಮಧ್ಯದಲ್ಲಿ. ಇದು ಕ್ವಾರ್ಟರ್ ಫೈನಲ್ ಪಂದ್ಯ. ಎರಡೂ ತಂಡಕ್ಕೆ ಗೆಲ್ಲಲೇಬೇಕಾದಂತ ಒತ್ತಡ ಇದೆ. ಕಾದು ನೋಡುವ ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ನಾವು ಮತ್ತೊಮ್ಮೆ ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಬೋನಸ್ ಪ್ಲಸ್ ಪಾಯಿಂಟ್ ನೊಂದಿಗೆ ವಾಪಸ್ಸಾತಿಯನ್ನ ಪಡೀತಾ ಇದ್ದಾರೆ. 11-10 ಮಧ್ಯ ಪಂದ್ಯ. ಅತನಿ ತಂಡ 1 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಕಾದು ನೋಡುವ ಕ್ಷಣಗಣನೆಯಲ್ಲಿ ಮತ್ತೊಮ್ಮೆ ಬಾರಾಮತಿ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. ಮತ್ತೆ 11-11 ಸಮಬಲ. ಬಹಳ ರೋಚಕವಾದಂತಹ ಪಂದ್ಯ ಇದೆ. ಹಿಂದಿನ ದಾಳಿಯಲ್ಲಿ ಬೋನಸ್ ಜೊತೆಗೆ ಬಂದು ಅಂಕದ ಸಂಪಾದನೆಯೊಂದಿಗೆ ತಂಡಕ್ಕೆ ಆಶ್ರಯ ಆಗಿರುವಂತಹ ಆಟಗಾರ್ತಿ. 5 ಜನ ಆಟಗಾರ್ತಿಯರ ನಡುವೆ ಮತ್ತೊಮ್ಮೆ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಎಡಬದಿ ಆಟಗಾರ್ತಿ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ. ಮತ್ತೊಮ್ಮೆ ಬಾರಾಮತಿ ತಂಡದ ಆಲ್ರೌಂಡರ್ ಆಟಗಾರ್ತಿ ದಾಳಿ ಭಾಗದಲ್ಲಿ 11-11 ಮಧ್ಯ ಪಂದ್ಯ ಸಾಗುತ್ತಾ ಇದೆ. ಕಾದು ನೋಡುವ ನಿರೀಕ್ಷೆಯಲ್ಲಿ
ಅದ್ಭುತವಾದಂತಹ ಪ್ರಯತ್ನ ಇದೆ, ಕಾದ್ ನೋಡ್ಬೇಕಿಲ್ಲಿ. ತೀರ್ಪುಗಾರ ತೀರ್ಮಾನವೇ ಅಂತಿಮ ತೀರ್ಮಾನ. 11-11 ಪಂದ್ಯ. ಐದು ಜನ ಆಟಗಾರ್ತಿಯರ ನಡುವೆ ಹನ್ನೊಂದರ ಮಧ್ಯ ಪಂದ್ಯ ಸಾಗಿ ಬರ್ತಾ ಇದೆ. ಸಾಕಷ್ಟು ಸಮಯ ಇದೆ. ಯಾವ ಸಮಯದಲ್ಲಿ ಬೇಕಾದ್ರೂ ಕೂಡ ಪಂದ್ಯ ಬದಲಾವಣೆ ಆಗುವ ಸಾಧ್ಯತೆಗಳು ಇದಾವೆ. ಎರಡೂ ತಂಡದಲ್ಲಿ ಬದಲಾವಣೆ ಮಾಡಬಲ್ಲಂತ ಆಟಗಾರರು ಕೂಡ ಆಟಗಾರ್ತಿಯರು ಕೂಡ ಅಂಕಣದ ಬಲಭಾಗದಲ್ಲಿ. 11-11 ಮಧ್ಯ ಪಂದ್ಯ. Decide right. Badu ile bermadi. Zadu or die. ಸಮಬಲದ ಹೋರಾಟದೊಂದಿಗೆ ಪಂದ್ಯ. ಡು ಆಡ ದಾಳಿಯಲ್ಲಿ ಹೊಸ ದಾಳಿಗಾತಿಯ ಬಳಕೆ ಆಗ್ತಾ ಇದೆ. ಕಾತ್ ನೋಡಬೇಕು. ಅಂಕ ಪಡೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ವಿಫಲತೆಯನ್ನ ಕಾಣ್ತಾ ಇದ್ದಾರೆ. ರೈಟ್ಸ್ ಔಟ್, ಪಾಯಿಂಟ್ ಟು ಬಾರಾಮತಿ. ಹನ್ನೆರಡು ಬಾರಾಮತಿ ತಂಡದ ಪ್ರಮುಖ ದಾಳಿಗಾತಿ ಡ್ರೂ ಆಡೈ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ಕಾದ್ ನಡುವೆ ನಿರೀಕ್ಷೆಯಲ್ಲಿ 5 ಜನ ಆಟಗಾರ್ತಿಯ ನಡುವೆ ಡ್ರೂ ಆಡೈ ದಾಳಿಯಿಂದ ಪಾರಾಗಬೇಕಾದ್ರೆ ಈ ಬಾರಿ ಟಚ್ ಪಾಯಿಂಟ್ ಬಳಿಬೇಕು. ಇಲ್ಲಿ ಟಚ್ ಪಾಯಿಂಟ್ ಪಡಿಲಿಕ್ಕೆ ಪ್ರಯತ್ನದಲ್ಲಿ ವಿಫಲತೆಯನ್ನು ಕಾಣ್ತಾ ಇದ್ದಾರೆ. ಮತ್ತೆ ಬಲಿಷ್ಠವಾದಂತ ಟ್ಯಾಕಲ್ ಬರ್ತಾ ಇದೆ. ಮತ್ತೆ ಸಮಬಲ ಆಗ್ತಾ ಇದೆ. 12 ಸಮಬಲ. ಎರಡೂ ತಂಡದಲ್ಲಿ ಕೂಡ ಅಷ್ಟೇ ಅನುಭವವುಳ್ಳಂತ ಆಟಗಾರ್ತಿಯರು. ಸಾಕಷ್ಟು ಅನೇಕ ಉತ್ತರ ಕರ್ನಾಟಕದ ಭಾಗದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಮುಖಾಮುಖಿ ಆಗಿರುವಂತಹ ಆಟಗಾರ್ತಿಯರು ಮತ್ತೊಮ್ಮೆ ದುಳಗನವಾಡಿ ಕಬಡ್ಡಿ ಪಂದ್ಯಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಮುಖಾಮುಖಿ ಆಗ್ತಾ ಇದ್ದಾರೆ. ಹನ್ನೆರಡು ಸಮಬಲ. ಸೆಕೆಂಡ್ ಹಾಫ್. ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭದೊಂದಿಗೆ ಮತ್ತೊಮ್ಮೆ ಬಾರಾಮತಿ ತಂಡದ ಆಟಗಾರ್ತಿ. 12 ಸಮಬಲ. ಕಾದು ನಡುವ ನಿರೀಕ್ಷೆಯಲ್ಲಿ ಡಿಫೆನ್ಸಿವ್ ಭಾಗವನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ ಇದೆ. 15-14 15-14 ಮಧ್ಯ ಪಂದ್ಯ ಸಾಗಿ ಬರ್ತಾ ಇದೆ. ಕಾದು ನಡುವ ನಿರೀಕ್ಷೆಯಲ್ಲಿ 5 ಜನ ಆಟಗಾರ್ತಿಯ ನಡುವೆ ಇವ ಆಟಗಾರ್ತಿಯನ್ನು ಬಳಸ್ತಾ ಇದ್ದಾರೆ. ಒಡೆಯ ಪ್ರಯತ್ನ ಇದೆ. The last 2 minutes go. ಕೊನೆಯ 2 ನಿಮಿಷ. शेवटची 2 ಮಿನಿಟ್. ಈ ನಡೆದ ಪಂದ್ಯದಲ್ಲಿ ಯಾರು ಜಯಶಾಲಿ ಆಗ್ತಾರೆ ಅವರಿಗೆ ಕಬಡ್ಡಿ ಕ್ರೀಡಾಭಿಮಾನಿಗಳಾಗಿರುವಂತಹ ಅಣ್ಣಾ ಸಬಣ್ಣ ಕಮ್ದೇರ್ ಅವರು 500 ರೂಪಾಯಿನ ಬಹುಮಾನ ಘೋಷಣೆ ಮಾಡಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ ಪ್ರೇಕ್ಷಕರ. 15 ಸಮಬಲ. ನಿಮಗೆ ನಾವು ಕಡಿಮಿಲ್ಲ, ನಮಗೆ ನೀವು ಕಡಿಮಿಲ್ಲ. ಬಾರಾಮತಿ ತಂಡ ಗೆಲ್ತದನವರು ಒಂದ್ಸಲ ಚಪ್ಪಾಳೆ ಕೊಡಿ ನೋಡೋಣ. ಅತನಿ ತಂಡ ಗೆಲ್ತದನವರು ನೋಡೋಣ. 15 ಸಮಬಲ ಇದೆ. ಸಿದ್ದೇಶ್ವರ ಯಾರಿಗೆ ಒಲಿತಾನಂತ ಕಾದು ನಡುವ ನಿರೀಕ್ಷೆ. ಹದಿನೈದು
ಸಮಬಲ. ಲಾಸ್ಟ್ ಮಿನಿಟ್, ಕೊನೆಯ ನಿಮಿಷ, 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 15 ಸಮಬಲದ ಹೋರಾಟ. ನಿಮಗೆ ಕಡಿಮೆಲ್ಲ, ನಮಗೆ ನೀವು ಕಡಿಮೆಲ್ಲ. ಇಲ್ಲಿ ಕಾದು ನೋಡುವ ನಿರೀಕ್ಷೆ. ಎಂತ ಒಂದು ಘನಘೋರ ದಾಳಿ ಆಗ್ತಾ ಇದೆ. ದಾಳಿಗಾತಿ ಬೋನಸ್ಗೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬೋನಸ್ 16-15 ಆಡೈ ದಾಳಿ ಇದೆ. ಎಂತ ಪ್ರಯತ್ನ, ಬಾರಿಸುವಂತ ಟ್ಯಾಕಲ್ ಆಗ್ತಾ ಇದೆ. 17-15 ಬಲವಾರೇಟ್ ಮಾತಾಕಿ. Yes, sir.